ನಿಗದಿ ಮಾಡಿ ನಿಗದಿ ಮಾಡಿ ಒಕ್ಕಟ ದುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ 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 ನಮ್ಮದಲ್ಲದ ಕೆಲಸಗಳನ್ನು ಮಾಡಲು ಇಲಾಖೆಗೆ ಧಿಕ್ಕಾರ 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 ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಇನ್ಕಿಲಾಬ್ ಜಿಂದಾಬಾದ್ 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 ಇನ್ಕಿಲಾಬ್ ಜಿಂದಾಬಾದ್ 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 12 ತಿಂಗಳ ವೇತನವನ್ನು ನಿಗದಿ ಮಾಡಿ ನಿಗದಿ ಮಾಡಿ ನಿಗದಿ ಮಾಡಿ ನಿಗದಿ ಮಾಡಿ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದ ವತಿಯಿಂದ ಇಂದು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮುಖ್ಯ ಬೇಡಿಕೆ ಈ ಬಾರಿಯ ಬಜೆಟ್ನಲ್ಲಿ 6,000 ರೂಪಾಯಿನ ಗೌರವಧನಾಗಿ ಘೋಷಿಸಬೇಕಂತೇಳಿ ಕೇಳ್ತಾ ಇದ್ದೀವಿ. ಈಗಾಗಲೇ ಸರ್ಕಾರ ಬರೋದಕ್ಕಿಂತ ಮುಂಚೆ ಅವರು ಬಜೆಟ್ ನಮ್ಮ ಸರ್ಕಾರ ಬಂದರೆ ನಾವು ಬಿಸಿ ಊಟ ನೌಕರರಿಗೆ 6,000 ರೂಪಾಯಿ ನಾವು ನಿಗದಿ ಮಾಡ್ತೀವಿ ಅಂತಂದೇಳಿ ಗ್ಯಾರಂಟಿ ಇದರಲ್ಲಿ ಘೋಷಣೆ ಮಾಡಿದರು. ಆ ಒಂದು ಘೋಷಣೆನ ಇವತ್ತು ಈ ಬಾರಿ ಬಜೆಟ್ನಲ್ಲಿ ಅದರ ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ ಕೇಳ್ತಾ ಇದ್ದೀವಿ. ಅದೇ ರೀತಿ ಇವ್ರಿಗೆ ಬರ್ತಕ್ಕಂಥ ಕಡಿಮೆ ಅವರಿಗೆ ಕೇವಲ 3,600 ರೂಪಾಯಿ ಮಾತ್ರ ಬರ್ತಾ ಇರೋದು. ಈ ಒಂದು ಬೆಲೆ ಏರಿಕೆ ಸಂದರ್ಭದಲ್ಲಿ ಅವರು ಯಾವ ರೀತಿ 3,600 ರೂಪಾಯಿನ ಇಟ್ಕೊಂಡು ಜೀವನ ಮಾಡಬೇಕು, ಇಡೀ ಕುಟುಂಬ ನಿರ್ವಹಣೆ ಮಾಡಬೇಕು. ಅವರು ಬಡ ಹೆಣ್ಮಕ್ಳು, ವಿಧವೆಯರು, ಅದೇ ರೀತಿ ಇಡೀ ಕುಟುಂಬ ಅವ್ರ ಮೇಲೆ ಜವಾಬ್ದಾರಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ 3,600 ಆಗೋದಿಲ್ಲ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ನಾವು ಬೇಡಿಕೆ ಇಟ್ಕೊಂಡಿರೋದು, ನೀವು ಏನು ಮಾತು ಕೊಟ್ಟಿದ್ದೀರಿ ಅದನ್ನು ಉಳಿಸ್ಕೊಳ್ಳಿ. ಅದೇ ರೀತಿ ಈ ಬಜೆಟಲ್ಲಿ 6,000 ರೂಪಾಯಿನ ಹೆಚ್ಚಿಸ್ಬೇಕಂತೇಳಿ ನಾವು ಗೌರ್ಮೆಂಟ್ಗೆ ನಾವು ಆಗ್ರಹಿಸ್ತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ಬೇಡಿಕೆ, ಇವರಿಗೆ ವರ್ಷದಲ್ಲಿ 10 ತಿಂಗಳು ಮಾತ್ರ ಅವ್ರಿಗೆ ಗೌರವ ವೇತನ ಕೊಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ಇಡೀ ವರ್ಷ ಅವ್ರಿಗೆ ಗೌರವ ಧನನ ಕೊಡ್ಬೇಕಂತೇಳಿ, ಪ್ರೋತ್ಸಾಹನ ಕೊಡ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಅವರ ಜೀವನ ಉತ್ತಮ ಆಗ್ಬೇಕನ್ನೋದು ನಮ್ಮ ಸಂಘಟನೆಯ ಉದ್ದೇಶ. ಸೊ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ನಮ್ಮ ಮನವಿನ ಪರಿಗಣಿಸ್ಬಿಟ್ಟು ಅವರಿಗೆ 6,000 ರೂಪಾಯಿನ ಹೆಚ್ಚಿಸ್ಬೇಕಂತೇಳಿ ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಕ್ಷರ ದಾಸೋಹ ಸಂಘಟನೆಯ ರಾಜ್ಯಾಧ್ಯಕ್ಷರು ಶಾಂತ.